ನಮಸ್ಕಾರಗಳು. ಇವತ್ತಿನ ದಿವಸ ಹಿಂಬರ್ಗ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತಿ ಕಲಬುರಗಿ ಮತ್ತು ತಾಲೂಕ್ ಪಂಚಾಯತ್ ಆಳಂದ ಅವರ ಒಂದು ಸಹಯೋಗದಲ್ಲಿ 2026-27ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಹಾಗೂ 15ನೇ ಹಣಕಾಸು ಆಯೋಗ ಮತ್ತು ರಾಜ್ಯ ಹಣಕಾಸು ಆಯೋಗದ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನ ಇವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿದ್ದು, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮದ ಹಿರಿಯರು, ಮಾಜಿ ಗ್ರಾಮ ಪಂಚಾಯತ್ ಮಹಾದೇವಣ್ಣ ಕಾಮಣಗಳವರು ವಹಿಸ್ಕೋಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮ ಪಂಚಾಯತಿಯ ಶಂಕರ ತೋರಿ ಕಡೆ ಮುಂದೆ ತೋರು ಅವ್ರಿಗೆ ಈ ಕಡೆ ವಹಿಸ್ಕೊಳ್ಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರಿಗೆ ಬೇರೆ ಕೆಲಸ ನಿಮಿತ್ತ ಅವರು ಬಂದಿಲ್ಲ. ಅವರ ಒಂದು ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮುಖ್ಯ ಅತಿಥಿ ಸ್ಥಾನ ವಹಿಸ್ಕೋಬೇಕಂತ ಹೇಳಿ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಅವರ ಪರವಾಗಿ ಸದಸ್ಯರಾಗಿರ್ತಕ್ಕಂಥ ಹಿರಿಯರು ಮಾದೇವಣ್ಣ ಕಾಮಣ್ಣವರು ವಹಿಸ್ಕೋಬೇಕಂತ ಹೇಳಿ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯ ಈ ಒಂದು ಲೆಕ್ಕ ಪರಿಶೋಧನೆಯ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಯೋಜಕರಾಗಿರ್ತಕ್ಕಂಥ ಹನುಮಂತರಾವ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಾಗಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಕೂಲಿ ಕಾರ್ಮಿಕರು, ಹಿರಿಯರು, ಗ್ರಾಮದ ಎಲ್ಲ ಮುಖಂಡರು, ಎಲ್ಲರೂ ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಂಗಿಯರು ಎಲ್ಲರೂ ಆಗಮಿಸಿದರೆ ತಮಗೆಲ್ಲರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಾ ಸಂಯೋಜಕರಾಗಿರ್ತಕ್ಕಂಥ ಹನುಮಂತರಾವ್ ಸರ್ ಅವರು ನಡೆಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ತಮ್ಮ ನಿಂಬರ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರ್ಥಿಕ ವರ್ಷದಲ್ಲಿ ಒಂದು ಖರ್ಚು ವೆಚ್ಚಿನ ಬಗ್ಗೆ ಒಂದು ಪರಿಶೋಧನೆ ಮಾಡಿ, ಒಂದು ಸಾಮಾಜಿಕ ಒಂದು ಲೆಕ್ಕ ಪರಿಶೋಧನೆಯಲ್ಲಿ ಎಲ್ಲ ಜನರಿಗೆ ಸೇರಿಸಿ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಉದ್ದೇಶ ಇರೋದ್ರಿಂದ ಇವತ್ತಿನ ದಿನ ತಮ್ಮೆಲ್ಲರಿಗೆ ಒಂದು ಆಹ್ವಾನ ನೀಡಿ ಇವತ್ತು ಸಭೆಗೆ ಗ್ರಾಮ ಪಂಚಾಯತಿ ಕರೆಸಲಾಗಿದೆ. ಮುಖ್ಯ ಉದ್ದೇಶ ಅಂತಂದ್ರೆ ಸಾಮಾಜಿಕ ಪರಿಶೋಧನೆ ಅಂದ್ರೆ ಜನರಿಗೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಖರ್ಚು ವೆಚ್ಚ ಬಗ್ಗೆ ತಿಳಿಸ್ಬೇಕು, ಹೇಳಬೇಕು. ಆರ್ಥಿಕ ವರ್ಷದಲ್ಲಿ ಎಷ್ಟು ಖರ್ಚು ವೆಚ್ಚ ಆಗಿದೆ ಅಂತಕ್ಕಂಥದ್ದು, ಮುಂದಿನ ಆರ್ಥಿಕ ವರ್ಷದಲ್ಲಿ ಯಾವ ಕೆಲಸ ಮಾಡಬೇಕು ಅಂತಕ್ಕಂಥದ್ದು, ಆ ಯೋಜನೆ ಏನಿದೆ, ಆ ಉದ್ದೇಶಗಳು ಏನಿದೆ, ಆ ಯೋಜನೆ ಬಗ್ಗೆ ಗುರಿ ಏನು, ಯಾವ ತರ ಭಾಗಿದಾರರು ಆಗ್ಬೇಕು ಅಂತಕ್ಕಂಥದ್ದು ಹಲವಾರು ವಿಷಯಗಳನ್ನು ಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಇರ್ತದೆ. ಆ ಯೋಜನೆಗೆ ಸಂಬಂಧಪಟ್ಟಂಗೆ ಮಾತ್ರ. ಈ ಯೋಜನೆ ಅಂತಂದ್ರೆ ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಬಗ್ಗೆ ಒಂದು ಸಾಮಾಜಿಕ ಪರಿಶೀಲನೆ ಸುಮಾರು ಒಂದು 4 ದಿನ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ಇವತ್ತಿನ ದಿನ ಅದ್ರ ಬಗ್ಗೆನೇ ಕೂಡ ಚರ್ಚೆ ಮಾಡ್ಲಿಕ್ಕೆ ತಮ್ಮೆಲ್ಲರಿಗೆ ಕರೆಸಿ ಒಂದು ಸಭೆ ಮಾಡ್ತಾ ಇದ್ವಿ. ಒಟ್ಟು ನರೇಗಾ ಯೋಜನೆಯಲ್ಲಿ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸಗಳು ಆಗಿರುವುದಿಲ್ಲ. ಯಾಕಾಗಿಲ್ಲ? ತಾವೆಲ್ಲ ಭಾಗಿ ಆಗ್ಲಾದ ಕಾರಣ ಕೆಲಸಗಳು ನಡೆದಿಲ್ಲ. ಕೆಲವೊಂದು ಸ್ಥಳಗಳ ಅಭಾವ ಇರೋದ್ರಿಂದ ಒಂದು ಸಮುದಾಯ ಕಾಮಗಾರಿ ಮಾಡ್ಬೇಕಂದ್ರೆ ಸ್ಥಳಗಳಲ್ಲಿ ಒಂದು ಚೆನ್ನಾಗಿ ಒಂದು ಇಲ್ಲದೆ ಕಾರಣದಿಂದ ಕೆಲಸಗಳು ಮಾಡ್ಲಿಕ್ಕೆ ಆಗಿಲ್ಲ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಸರ್ ಅವ್ರು ನೀಡ್ತಾರೆ ತಮ್ಮದು ಜಾಬ್ ಕಾರ್ಡಿಗೆ ಸಂಬಂಧಪಟ್ಟಂಗೆಲ್ಲ. ನಾವು ಖರ್ಚು ವೆಚ್ಚ ಬಗ್ಗೆ ಹೇಳ್ಬೇಕಂತಂದ್ರೆ ಕೂಲಿ ಮೊತ್ತ 8,43,192 ಆರ್ಥಿಕ ವರ್ಷದ ಇಟ್ಕೊಂಡು MIS ಪ್ರಕಾರ ಇಷ್ಟು ಖರ್ಚಾಗಿದೆ. ಕೇವಲ ಬರೇ ಒಂದು 8,43,142 ರೂಪಾಯಿ ಕೂಲಿಗೆ ಖರ್ಚಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆಗಿರ್ಬೋದು ಮತ್ತು ಇನ್ನಿತರ ಇಲಾಖೆಗಳು
ಈ ಉದ್ಯೋಗ ಖಾತ್ರಿ ಅಂತಂದ್ರೆ ಇಲಾಖೆಗಳಲ್ಲಿ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಕೆಲವೊಬ್ಬರಿಗೆಲ್ಲ ಗೊತ್ತಾಗಿದೆ, ಸುಮಾರು 20 ವರ್ಷ ಈ ಯೋಜನೆ ಬಂದು ಮತ್ತೆ ಈಗ ನೆಕ್ಸ್ಟ್ ಏನ ಚೇಂಜ್ ಆಗ್ಲಿರ್ತದೆ. ಉದ್ಯೋಗ ಖಾತ್ರಿ ಹೋಗಿ ವಿಕಸಿತ ಭಾರತ ಅಂತ ಹೇಳ್ಬಿಟ್ಟು ಯೋಜನೆ ಚೇಂಜ್ ಆಗ್ಲಿರ್ತದೆ. ಅದರಲ್ಲೆಲ್ಲ ಕೆಲವೊಂದು ಬದಲಾವಣೆಗಳಾಗಿದಾವೆ. ಏನೇನಂತೇಳಿ, ಕೂಲಿಗಾಗಿ ಇಷ್ಟೇ ಖರ್ಚಾಗಿದೆ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ. ದೊಡ್ಡ ಗ್ರಾಮ ಪಂಚಾಯತಿ ಇದೆ, ಕೂಲಿ ಕಾರ್ಮಿಕರು ಜಾಸ್ತಿ ಜನ ಇದ್ದಾರೆ, ಎಲ್ಲ ರೈತರು ಇದ್ದಾರೆ. ತಮ್ಮ ಜಮೀನುಗಳಲ್ಲಿ ಒಂದು ಈ ಯೋಜನೆ ಒಂದು ಸವಲತ್ತು ಪಡ್ಕೋಲಿಲ್ಲ ಅಂತಂದ್ರೆ ನಿಮಗ್ ಬಿಟ್ಟಿದ್ದು. ಸಾಮಗ್ರಿಗೆ ಖರ್ಚು ಮಾಡಿದ ಅಂತಂದ್ರೆ ಅರಣ್ಯ ಇಲಾಖೆ ಅಷ್ಟೇ ಇದು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. PRA ಕೂಡ ಒಂದ್ 2 ಕೆಲಸ ಆಗಿದ್ದಾವೆ. ಅರಣ್ಯ ಇಲಾಖೆಯಲ್ಲಿ 3,42,300 ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಇಲಾಖೆಯಲ್ಲಿ 3,95,881 ಖರ್ಚಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಒಟ್ಟು ಕಾಮಗಾರಿ ಉದ್ಯೋಗ ಖಾತ್ರಿಯಲ್ಲಿ ಬರೀ 10 ಕಾಮಗಾರಿಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಮುದಾಯ ಕಾಮಗಾರಿ ಬಂದ್ರೆ ಅಂದ್ರೆ ಕೆರೆ ಕಟ್ಟೆ ಕಾಮಗಾರಿ, ಅದು ಒಂದೇ ಕಾಮಗಾರಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಿದ್ದು ಮನೆಗೆ ಬೇರೆ ಬೇರೆ ಯೋಜನೆಯಲ್ಲಿ ಮನೆಗಳು ಮಾಡ್ಕೊಂಡಿರ್ತಾರಲ್ಲ ನಿರ್ಮಾಣ ಸಲುವಾಗಿ, ಸರ್ಕಾರ ಕಡೆಯಿಂದ ಮಂಜೂರು ಆಗಿರ್ತಕ್ಕಂಥ ಮನೆಗಳು, ಅಂಬೇಡ್ಕರ್ ವಸತಿ, ಬಸವ ಯೋಜನೆ ವಸತಿ, ಇಂಥ ಮನೆಗಳಿಗೆ ಒಂದು NMR ಹಾಕ್ಲಿಕ್ಕೆ ಈ ಯೋಜನೆಯಲ್ಲಿ ಅನುಕೂಲ ಇರೋದ್ರಿಂದ 90 ಮಾನವ ದಿನಗಳು ಹಾಕ್ಲಿಕ್ಕೆ ಒಂದು ಅವಕಾಶ ಇರೋದ್ರಿಂದ ಅದರಲ್ಲಿ ಒಂದು 9 ಮನೆಗಳಿಗೆ NMR ಹಾಕಿರ್ತಕ್ಕಂಥದ್ದು. ಇನ್ನು ಸುಮಾರು ಒಂದು ಹೆಚ್ಚಿನ ಜನ ಒಂದು ಭಾಗಿದಾರರಾಗಿ ಯೋಜನೆ ಉಪಯೋಗ ಪಡ್ಕೋಬೇಕಾಗಿದ್ದು ಜನರು ಭಾಗಿದಾರ ಆಗ್ಲಾರ ಕಾರಣ ಒಂದು ಹೆಚ್ಚು ಆಗಿರೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವೇನ್ ಆಗ್ಬೇಕಾಗಿದೆ ಅಂತ ವಿಕಸಿತ ಭಾರತ ಗ್ಯಾರಂಟಿ ಮಿಷನ್ ಗ್ರಾಮೀಣ ಉದ್ಯೋಗ ಖಾತ್ರಿ ಚೇಂಜ್ ಆಗೋದ್ರಿಂದ ನೀವು ಒಂದು ಜಾಬ್ ಕಾರ್ಡ್ ಮಾಡಿಸಿದ್ರೆ ಹಿಂದಿನ ದಿನಗಳಲ್ಲಿ 5 ವರ್ಷ ತನಕ ವ್ಯಾಲಿಡಿಟಿ ಒಂದು ಜಾಬ್ ಕಾರ್ಡ್ 5 ವರ್ಷ ಆದ್ಮೇಲೆ 5 ವರ್ಷ ತನಕ ನೀವು ಕೆಲಸ ಮಾಡಿಲ್ಲ ಅಂದ್ರೆ ತಾನೇ ರದ್ದು ಮಾಡ್ಲಿಕ್ಕೆ ಆಗೋಗ್ಬಿಡ್ತೀವಿ. ಈಗ ಚೇಂಜ್ ಆಗಿರೋದ್ರಿಂದ 3 ವರ್ಷ ತನಕ ಇರೋದು ಅವಕಾಶ. ಒಂದ್ಸಲ ನೀವು ಜಾಬ್ ಕಾರ್ಡ್ ನೀವು ಎಷ್ಟೇ ಕೆಲಸ ಮಾಡ್ಬೇಕು, ಒಂದ್ ವೇಳೆ 3 ವರ್ಷ ತನಕ ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ ಜಾಬ್ ಕಾರ್ಡ್ ರದ್ದು ಆಗ್ಬಿಡ್ತದೆ. ಈ ತರ ಯೋಜನೆಗಳು ಚೇಂಜ್ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಸುಮಾರು ಒಂದು ಬಹಳ ಜನ ಭಾಗಿ ಆಗ್ಬೇಕಿತ್ತು, ಆಗಿಲ್ಲ. ಆಯ್ತು, ಇನ್ನೂ ಪ್ರೋಗ್ರೆಸ್ ಇದೆ ನಿಮ್ ಜಾಬ್ ಕಾರ್ಡ್ ಈ KYC ಮಾಡೋದು, ಇನ್ನು ಹಂತವಾಗಿ ಇನ್ನು ನೀವು ಏನೇನು ಪ್ರೋಗ್ರೆಸ್ ಮಾಡ್ಬೇಕಂತಕ್ಕಂಥದ್ದು ಸರ್ ವಿಸ್ತಾರವಾಗಿ ಹೇಳ್ತಾರೆ. ನಮ್ಮ ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಎಷ್ಟು ಖರ್ಚು ವೆಚ್ಚ ಆಗಿರೋದ್ರ ಬಗ್ಗೆ ಕಡೆ ನಾನು ಹೇಳಿದ್ದೀನಿ. ನನಗೆ ಮಾತಾಡಲಿಕ್ಕೆ ತಾವು ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತು. ಧನ್ಯವಾದಗಳು ಸರ್ ಅವರಿಗೆ. ಈಗ ನಮ್ಮ ಒಂದು ವಾರ್ಷಿಕ ವರ್ಷದಲ್ಲಿ ಎಷ್ಟೆಲ್ಲ ಖರ್ಚಾಗಿದೆ, ಯಾವ್ಯಾವ ಕಾಮಗಾರಿಗೆ ಎಷ್ಟು ಖರ್ಚಾಗಿದೆ ಅನ್ನೋದು ಸವಿಸ್ತರವಾಗಿ ತಮ್ಮ ಎದುರಿಗೆ ಅವರು ಒಂದು ವಿಷಯವನ್ನು ಪ್ರಸ್ತಾಪಿಸಿ ಅದರ ವಿವರಗಳನ್ನು ತಮಗೆ ತಿಳಿಸಿದ್ದಾರೆ. ಈಗ ಈ ಒಂದು ಯೋಜನೆಯ ಕುರಿತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರ್ ಅವರು ಮಾಹಿತಿ ನೀಡುತ್ತಾರೆ. ಎಲ್ರಿಗೂ ನಮಸ್ಕಾರ. 2026-27 ಸಾಲಿನ ಸಾಮಾಜಿಕ ಪರಿಶೋಧನೆ ಮತ್ತು ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದ್ದು, ಸದರಿ ಗ್ರಾಮ ಸಭೆಯಲ್ಲಿ ತಾವೆಲ್ಲರೂ ಉತ್ಸಾಹಪೂರ್ವಕವಾಗಿ ಆಸಕ್ತಿಯಿಂದ ಪಾಲ್ಗೊಂಡಿದ್ದೀರಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಈಗ ಬದಲಾಗಿದೆ. ಈಗ BB ರಾಮಚೇತಿ ಹೆಸರು ಬದಲಾವಣೆಯಾಗಿ ಈಗಾಗಲೇ ನಾವು ಗ್ರಾಮ ಸಭೆಗೆ ಒಂದು ಸಾಕಷ್ಟು ಬಾರಿ ಗ್ರಾಮ ಸಭೆ ಆಯೋಜನೆ ಮಾಡಿ ಒಂದು ಕ್ರಿಯಾ ಯೋಜನೆ ಅಂದರೆ ಪ್ಲ್ಯಾನ್ ಆ್ಯಕ್ಷನ್ ಪ್ಲ್ಯಾನ್ ತಯಾರಿಸಿ ನಾವು ಮೇಲಾಧಿಕಾರಿಗೆ ಅನುಮೋದನೆಗೆ ಸಲ್ಲಿಸಲಾಗಿದೆ. ಈಗ ಏನಂದ್ರೆ ಮೊದಲು ಏನೈತ್ರಿ 24 ಗಂಟೆ ಅವುಗಳನ್ನು ಕೆಲಸನ ಕೊಟ್ಟಿದ್ವಿ. ಕೆಲವು ಸಂದರ್ಭದಾಗ ನಾವು NMR ತೆಗಿತಾ ಇದ್ವಿ, ನೀವು ಹತ್ತಿ ಬೀಸೋ ಸಂದರ್ಭದಲ್ಲಿ ಆಮೇಲೆ ತೊಗರಿ ರಾಶಿ ಮಾಡೋ ಸಂದರ್ಭದಲ್ಲಿ NMR ತೆಗಿತಾ ಇದ್ವಿ, ರೈತರಿಗೆ ತೊಂದರೆ ಆಗ್ತಿತ್ತು. ಆ ಉದ್ದೇಶದಿಂದ ಏನು ಮಾಡಿದ್ರಿ, ಸರ್ಕಾರಿ ಏನು ಬಿತ್ತುವ ಸಂದರ್ಭದಲ್ಲಿ ಅಥವಾ ರಾಶಿ ಮಾಡೋ ಸಂದರ್ಭದಲ್ಲಿ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಕೆಲಸ ಕೊಡ್ತಕ್ಕಂಥ ಪ್ರಕ್ರಿಯೆನ ಚಾಲು ಆಗಿದೆ. ಈಗ ಏನಂದ್ರೆ ಈ ಊರಾಗ ಜಾಬ್ ಕಾರ್ಡ್ ಅಂದರೆ ಇರುವ ಕುಟುಂಬಗಳಿಗಿಂತ ಹೆಚ್ಚಾಗಿ 3 ಪಟ್ಟು ಜಾಬ್ ಕಾರ್ಡ್ಗಳನ್ನ ಈ 2013-14 ಸೃಷ್ಟಿ ಆಗಿದೆ. ಉದಾಹರಣೆಗೆ ಇವರು ಮನೆಯಾಗ ಒಂದು ಜಾಬ್ ಕಾರ್ಡ್ ಅದ ರೀ, ಇವರೊಂದು ಹೆಸರು ಒಂದು, ಗಂಡ ಹೆಸರು ಮಕ್ಕಳ ಹೆಸರು ಒಂದು, ಈ ರೀತಿ ಬೇರೆ ಬೇರೆ ಆಗ್ಯದ. ಅವಾಗ ಈಗ ಏನಂದ್ರೆ ಮೊದಲೇನಂದ್ರೆ ಒಂದೇ ಜಾಬ್ ಕಾರ್ಡ್ ಒಂದು ಅಕೌಂಟ್ ಇತ್ತು. ಅಷ್ಟು 4 ಕುಟುಂಬದಾಗ 4 ಜನ ಇದ್ರಪ್ಪ ಅಂತಂದ್ರೆ ನೀವು 4 ಜನ ಕೆಲಸ ಮಾಡಿದ್ರಂದ್ರೆ ಅಕೌಂಟ್ ಹೋಲ್ಡರ್ ಅಂದ್ರೆ ಮೇನ್ ಮುಖ್ಯಸ್ಥ ಒಬ್ಬರಿಗೆ ಪಗಾರ ಜಮಾ ಆಗ್ತಿತ್ತು. ಇಲ್ಲ ಹಂಗಲ್ಲ, ಯಾರು ಕೆಲಸ ಮಾಡ್ತಾರೆ ನೇರವಾಗಿ ಅವರಿಗೆ ದುಡ್ಡು ಜಮಾ ಆಗ್ತದೆ. ಅದಕ್ಕೆ ಇದಕ್ಕೆ ಪ್ರತ್ಯೇಕವಾಗಿ ನೀವೇನಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೋಬೇಕು, ನೀವು ಬ್ಯಾಂಕ್ ಅಕೌಂಟಿಗೆ KYC ಮಾಡ್ಕೋಬೇಕು. ಇವೆಲ್ಲ ಪ್ರಕ್ರಿಯೆ ಆದ್ರೆ ಮಾತ್ರ ನಿಮ್ಮ ನೇರವಾಗಿ ನೀವು ಕೆಲಸ ಮಾಡೋ ಅಕೌಂಟಿಗೆ ನಿಮ್ಮ ನೇರವಾಗಿ ಜಮಾ ಆಗ್ತದೆ. ಈಗೇನಾದ್ರೆ ಸುಮಾರು ಒಂದು 15 ದಿವಸ ಇತ್ತು
ಈಗ ನಮ್ಮ ನಿಂಬರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ನಿಂಬರ್ಗ, ತಾಂಡ ಮತ್ತು ಬೊಮ್ಮನಹಳ್ಳಿ ಊರಾಗೆಲ್ಲ ನಾವು ಡಂಗ್ ಹೊಡೆದಿದ್ದೇವೆ. ನೀವು ಜಾಬ್ ಕಾರ್ಡ್ ತೊಗೊಂಬರ್ರಿ, ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೋರಿ, KYC ಮಾಡ್ಕೋರಿ, ಬ್ಯಾಂಕ್ನಾಗೂ ಅಕೌಂಟ್ ಲಿಂಕ್ ಮಾಡ್ಕೋರಿ ಅಂತೇಳಿ ಎಲ್ಲ ಹೇಳಿ ಡಂಗ್ ಹೊಡೆದು ಚಾಲ್ತಿ ಮಾಡದೇ ಇದ್ರು ಕೂಡ ಮನೆ ಬಂದರೂ ಕೂಡ ಕೆಲವು ಜನ ಆಧಾರ್ ಕಾರ್ಡ್ ಕೊಡ್ತಾ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಕೊಡ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇಲ್ಲ. ಈಗ ಮಾಹಿತಿ ಕೊರತೆಯಿಂದ ಏನಾಗ್ತದೆ ರೀ, ಮುಂದೆ ಕೆಲಸ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಆಳಿಗೆ ನಾವು ನಿಮ್ಮ ಕೆಲಸ ಏನೇ ಮಾಡಿದ್ರೆ ಹೆಸರು ಬರಲ್ಲ, ಹೆಸರು ಬಂದರೂ ಅಕೌಂಟಿಗೆ ಜಮಾ ಆಗಲ್ಲ. ಹೀಗೆಲ್ಲ ತಕ್ಲೀಫ್ ಅದಾವ್ರಿ. ನಾವು ಈಗ ಅದಕ್ಕೆ ನೀವು ಸ್ವಯಂ ಪ್ರೇರಿತವಾಗಿ ನೀವೆಲ್ಲರೂ ಆಧಾರ್ ಕಾರ್ಡ್ ತೊಗೊಂಡು ಬಂದು ಈಗೆಲ್ಲ ಮುಖ ಅಥೆಂಟಿಕೇಶನ್ ಮುಖದಾಗೆ GPS ಮಾಡ್ತಾರೆ. ನಾವು ನೋಡಿದ್ರೆ ನಮ್ಮ ಸಂಗಮ ಆಗಿರ್ಬೋದು, ನಮ್ಮದು BFT ಲಕ್ಷ್ಮೀಪುತ್ರದಾಗಿರ್ಬೋದು, ಮನೆ ಬಂದು ನಿಮ್ಗೆ GPS ಮಾಡಕತ್ತಾರ, ಆಧಾರ್ ಕಾರ್ಡ್ ಲಿಂಕ್ ಮಾಡಕತ್ತಾರ, ಮೊಬೈಲ್ದಾಗ ಲಿಂಕ್ ಆಗ್ತಾರೆ. ಮೊಬೈಲ್ದಾಗ ಫೋಟೋ ಲಿಂಕ್ ಆಗ್ತದೆ. ಈಸಿ ಸೇವ್ ಮಾಡಿರಿ, ಮೊದಲ ಹಾಜರಿ ಆಗ್ತದ್ರಿ, ಪಗಾರ ತೋತಿದ್ರಿ. ಈ ಸದ್ಯ ಏನಾಗೈತೆ ರೀ, ಮೊಬೈಲ್ದಾಗ ಮುಂದೆ ನಿಂದಿರಿಸಿ ಅಟೆಂಡ್ ಆಗ್ತಿದ್ರು, 10 ಜನ ನಿಂದಿರಿಸಿ. ಈಗೆಲ್ಲ ಹಂಗಲ್ಲ, ಪ್ರತ್ಯೇಕವಾಗಿ ನಿಮ್ಮದೇ ಮುಖ ತೋಗ್ತದೆ, ನಿಮ್ಮದೇ ಅಥೆಂಟಿಕೇಶನ್ ಆಗ್ತದೆ, ಆಟೋಮೆಟಿಕ್ ಹಾಜರಿ ಬೀಳ್ತದೆ, ನಿಮ್ಮ ಅಕೌಂಟ್ಗೆ ಪಗಾರ ಬರ್ತದೆ, ಪ್ರೋಗ್ರೆಸ್ ಚಾಲು ಆಗೋದ್ರಿ. ಅದಕ್ಕೆ ನೀವೆಲ್ಲರೂ ಆಧಾರ್ ಕಾರ್ಡ್ ಜಾಬ್ ಕಾರ್ಡ್ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಗ್ರಾಮ ಪಂಚಾಯತಿಗೆ ಸಹಕಾರ ನೀಡಬೇಕಾಗ್ತದೆ ರೀ. ಆಮೇಲೆ ಜಾಬ್ ಕಾರ್ಡ್ ಒಂದೇ ಕುಟುಂಬದಾಗ 3 ಜಾಬ್ ಕಾರ್ಡ್ ಅವತ್ತಂದ್ರೆ 2 ಜಾಬ್ ಕಾರ್ಡ್ ಡಿಲೀಟ್ ಆಗ್ತಾವ. ನೀವು ಜರ ಮೌಖಿಕ ಹೇಳಿಕೆ ಕೊಡ್ರಿ ಅಥವಾ ಲಿಖಿತ ಮುಖಾಂತರ ಕೊಡ್ರಿ, ನಾವು ಡಿಲೀಟ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಸತ್ತಿರ್ತಾರೆ, ಅವನ್ನೂ ಕೂಡ ತೆಗೆದಿರ್ತೀವಿ. ಕೆಲವು ಊರು ಬಿಟ್ಟು ಬೇರೆ ಕಡೆ ಹೋಗಿರ್ತಾರೆ, ಅವನ್ನೂ ತೆಗೆದಿರ್ತೀವಿ. ಆಮೇಲೆ ಕೆಲವು ನೌಕರಿ ಆಗಿರ್ತದೆ, ನೌಕರಿ ಮಾಹಿತಿ ಪಂಚಾಯತಿ ಕೊಟ್ಟಿಲ್ಲ, ಅಂಥವ್ರದ್ದೆಲ್ಲ ತೆಗಿತೀವಿ. ತೆಗಿಬೇಕಾದ್ರೆ ನೀವೆಲ್ಲ ನಿಮ್ಗೆ ಸಹಕಾರಿ ಬೇಕಾಗ್ತದೆ, ನಿಮ್ಗೆ ಹೇಳಿಕೆ ಬೇಕಾಗ್ತದೆ ಏನ್ರಿ. ಅದು ಕೆಲವರು ಜಾಬ್ ಕಾರ್ಡ್ ಇಲ್ಲಂತೂ ಬಂದಾರೆ. ಜಾಬ್ ಕಾರ್ಡ್ ನಿಮಗೆ ನಿಮ್ಮ ಜಾಬ್ ಕಾರ್ಡ್ ನಿಮಗೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಬೇರೆ ಬೇರೆ ಕಡೆ ಲಿಂಕ್ ಆಗಿ ಹೋಗ್ಯಾವ ಎಲ್ಲ ಹೆಸರುಗಳೆಲ್ಲ, ಅವೆಲ್ಲ ಡಿಲೀಟ್ ಆಗೋ ಕಾರಣ ಹೊಸದಾಗಿ ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡೋಕ್ಕೆ ಬರೋಲ್ಲ, ಅಂದ್ರೆ ಹೊಸ ಜಾಬ್ ಕಾರ್ಡ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನು ನೀವು ಸಲ್ಲಿಸಿದ್ರೆ ಸಾಧ್ಯ ಆಗ್ತದೆ. ಈಗೇನಂದ್ರೆ ಆರ್ಥಿಕ ವರ್ಷ ನಂಬಲ್ಲಿ ಈ ಸತಿನೂ ಇಟ್ಟೀವ್ರಿ, ಆ ಹಳ್ಳ ಹುಳ್ಳು ಎತ್ತುವುದು ಎಲ್ಲ ಇಟ್ಟೀವಿ. ಏನಂದ್ರೆ ನಿಮ್ಮಲ್ಲಿ ಸರ್ಕಾರಿ ಜಮೀನು ಕಡಿಮೆ ಇದೆ ಜಾಗ, ಅಂದ್ರೆ ಹಳ್ಳ ಹುಳ್ಳು ಎತ್ತುದು, ಕೆರೆ ಇಲ್ಲ, ಗೋಕಟ್ಟೆ ಇಲ್ಲ, ಪೂರ ಕೆರೆನೂ ಇಲ್ರಿ, ಗೋಕಟ್ಟೆ ಇಲ್ಲ, ಹಳ್ಳ ಇರ್ತಾವೆ. ಹಳ್ಳ ಏನಾದ್ರಿ ಒಂದೊಂದು ನಾಲಿಗೆ 3 ಲಕ್ಷ 5 ಲಕ್ಷ ರೊಕ್ಕ ಇಟ್ಟಿರ್ತೀವಿ. ನೀವು ಒಂದು ಸತಿನೂ ಬಂದ್ರೆ ಒಂದೊಂದು ವಾರದಾಗೆ ನಾವು ರೊಕ್ಕ ಅಂತ ಖಲಾಸ್ ಆಗ್ತವೆ. ಒಂದು ವಾರಗೆಲ್ಲ ಲೇಬರ್ ಮಾಡಿ ಖಲಾಸ್ ಎತ್ತೊಂಬತ್ತು ಕೂಡ ಹಾಕ್ತೀವಿ, ಅದರ ಖಲಾಸ್ ಎತ್ತರ ಮುಂದೆ ಕೆಲಸ ಮೇಲೆ ಜಾಗನೇ ಇರೋಲ್ಲ. ಅಂಥ ಸಂದರ್ಭದಾಗ ಏನು ಮಾಡೋದಪ್ಪ ಅಂತಂದ್ರೆ ನೀವು ಬದು ನೇಮ ಇಟ್ಟಿವಿ, ಅಂದ್ರೆ ಹಳ್ಳಿ ಹಾಕೋದು, ಕೃಷಿ ಹೊಂಡ ಇಟ್ಟಿವಿ. ಅದು ಸಣ್ಣ ಇದು ಕೃಷಿ ಹೊಂಡ ಗೊತ್ತಲ್ರಿ, ಅದು ಏನು ಮಾಡ್ಬೇಕ್ರಿ, ನಿಮ್ಮನೆ 10 ಜನ 20 ಜನ ಗ್ರೂಪ್ ಮಾಡ್ಕೋಬೇಕು. ಗ್ರೂಪ್ ಮಾಡ್ಕೊಂಡು ಒಂದು ಹೊಲ್ದಾಗ ನೀವು 10 ಜನ ಇದ್ರೆ ಒಂದು ಫಸ್ಟ್ ನೀವು ಹೊಲ್ದಾಗ ನೀವು 10 ಜನ ಸೇರಿ ಇವ್ರು ಹೊಲ್ದಾಗ ನೀವು ಬದನೆ ಅರಣಿ ಹಾಕ್ಬೇಕ್ರಿ. ಅದು 30,000 40,000 ಎಕರೆ ವಯಸ್ಸು ಇರ್ತಾರೆ. ಅದಾಗ ನೀವು ಹೊಲಕ್ಕೆ ಬರ್ಬೇಕ್ರಿ, ನೀವು ಹೊಲ್ದಾಗ ಕೆಲಸ ಮಾಡಕ್ಕೆ ಹೋಗ್ಬೇಕು. ಇದು ಹೆಂಗದ್ರಿ, ನಿಮ್ಮ ಹೊಲ್ದಾಗ ನೀವೇ ಕೆಲಸ ಮಾಡಿದ್ರೆ ಸರ್ಕಾರ ನೀವು ದುಡ್ಡು ಕೊಡ್ತದೆ, ನೇರವಾಗಿ ಕೊಡ್ತದೆ, ಹೌದಲ್ರಿ. ಎಂಥ ಸಂದರ್ಭದಾಗ ಸಾಮೂಹಿಕ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾಗದ ಕೊರತೆ ಇದ್ದಾಗ ನಿಮ್ಮ ಹೊಲ್ದಾಗ ಅರಣಿ ಹಾಕೋಬೇಕು, ನಿಮ್ಮ ಕೂಲಿ ನೀವೇ ತಗೋಬೇಕು. ಇವು 10 ಜನ ಅಂತಂದ್ರೆ ಒಂದೊಂದು ವಾರ ಒಂದೊಂದು ಹೊಲ್ದಾಗ ಮುಗಿತಪ್ಪ ಅಂತಂದ್ರೆ ಒಂದು 10 ಹೊಲ ಒಂದು 2-3 ತಿಂಗಳು ಕಂಟಿನ್ಯೂ ಕೆಲಸ ಇರ್ತದೆ. ನಿಮಗೆ ಕಂಟಿನ್ಯೂ ಕೆಲಸ ಇರ್ತದೆ, ನಿಮ್ಮ ಕೆಲಸ ಹೊಲ್ದಾಗ ನೀವೇ ಕೆಲಸ ಮಾಡ್ತೀವಿ, ನೇರವಾಗಿ ನಿಮ್ಮ ಪೇಮೆಂಟ್ ಬೀಳ್ತದೆ. ಇದು ಆಯ್ತಾ, ಇದಾದ ತಕ್ಷಣ ಕೃಷಿ ಹೊಂಡ ಇರ್ತದೆ, ಅದನ್ನು ಒಂದೊಂದು ವಾರ 2 ವಾರ ಕೆಲಸ ಇರ್ತದೆ. ಹಿಂಗೆ 30x30 10 ಕಟ್ಕೊಂಬ ಹಿಂಗೆ ಪ್ಯಾಂಟಿಗೆ ಸ್ಟೆಪ್ ಅಡ್ಡೋದು ಇರ್ತದೆ. ಅದೆಲ್ಲ ನೀವೆಲ್ಲ ಮಾಡ್ಕೋಬೇಕು. ಅದನ್ನು ಸೇಮ್ ಹೆಂಗೆ ನೀವೆಲ್ಲ ನೀವೇ ಕೆಲಸ ಮಾಡ್ತೀರಿ, ನಿಮಗೆ ಪಗಾರ ಮಾಡ್ತೀವಿ, ನೀವೇ ಪಗಾರ ತಗೋತೀರಿ. ಇವೆಲ್ಲ ಮುಗಿತಾ ನೀವು ಈ ಕೆಲಸ ಯಾವಾಗ ಸ್ಟಾರ್ಟ್ ಇರ್ತಾವ್ರಿ, ಬೆಳೆ ಕಟಾವು ಆದನಂತ ಇರ್ತದೆ. ಬೆಳೆ ಇರ್ತಕ್ಕಂಥ ಮಾಡೇ ಬರೋಲ್ಲ, ಬೆಳೆ ಕಟಾವು ಆದನಂತ ಇಲ್ಲಿರ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಅರಣ್ಯ ಗಿಡ ಹಚ್ಚಿರ್ತಾವೆ, ಅರಣ್ಯ ಎಲ್ಲ ಇರ್ತಾವೆ. ಈಗ ಅರಣ್ಯಗ ಗಿಡವೆಲ್ಲ ನಿಮ್ಮದೇನು ಜಾಬ್ ಕಾರ್ಡ್ ಲಿಸ್ಟ್ ಹಚ್ಚಿ ನಮ್ಮಲ್ಲಿ 6 ಮೇಲೆ ನಾವು ಸೇವ್ ಮಾಡ್ಕೊಡ್ತೀವಿ. ಅರಣ್ಯ ಇಲಾಖೆಯೊಳಗೆ ಕೆಲಸ ಮಾಡ್ಕೊಳ್ಳೋದು. ಅದಾದ್ಮೇಲೆ ತೋಟಗಾರಿಕೆ ಬೆಳೆ ಹೆಚ್ಚಿ ಇರ್ತಾವೆ. ಈಗ ಬಹುವಾರ್ಷಿಕ ಬೆಳೆಗಳಂತ ಇರ್ತಾವೆ. ಮೊದಲ ಪಾಳಿ ಎಲ್ಲ ಪಾಳಿ ಹೋಗ್ಯದ. ಈಗ ಬಹುವಾರ್ಷಿಕ ಅಂದ್ರೆ ಒಂದ್ಸತಿ ಗಿಡ ಹಚ್ಚಿದ್ರೆ 2 ವರ್ಷ 3 ವರ್ಷ 4 ವರ್ಷ ಏನು ಬೆಳೆಗಳು ಬರ್ತಾವ್ರೆ, ಅಂತ ಒಂದು ಕೆಲಸನೇ ಮಾಡ್ಕೋಬೇಕು. ಈ ರೀತಿ ನೀವು ಕೆಲಸ ತೊಡಸ್ಕೋಬೇಕು. ನೀವು ಇಲ್ಲಿ ಕೆಲಸದ ತೊಡಸ್ಕೊಳ್ಳಲ್ಲ, ನೀವು ಅದ್ರ ಬಗ್ಗೆ ನೀವು ಜಾಸ್ತಿ ಆಸಕ್ತಿ ತೋರಿಸಲ್ಲ. ಹಿಂಗಾಗಿ ನಮ್ಮದು ಉದ್ಯೋಗತ್ರೆ ಕೆಲಸ ಅನ್ನೋದು ಕುಂಠಿತ ಆಗಿರ್ತದೆ. ಈಗ ನೋಡಮ್, ಈಗ ನಾವು ಈ ಕ್ರಿಯೇಜ್ ಅನುಮೋದನೆ ಸಲ್ಲಿಸಿವ್ರಿ, ಅನುಮೋದನೆ ಆದ ನಂತರ ಸಾಮೂಹಿಕ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆದಂಥ ವೈಯಕ್ತಿಕ ಕೆಲಸ ನೀವು ಉಪಯೋಗ ತಗೋಬೇಕು. ಅದೇ ನಾವು ಕರಿಕಲಾಗಿ ಹೇಳ್ತೀವಿ. ಜಾಬ್ ಕಾರ್ಡ್ ಸಂಬಂಧಪಟ್ಟ ನೀವೆಲ್ಲ ಮಾಹಿತಿ ಕೊಡಬೇಕು. ಅವಾಗ ಕೆಲವೊಂದು ನಿಮ್ಮ ಮನೆ ತಿಳ್ಕೊಂಡಿದ್ದ ಮಾಹಿತಿ ಕೊಡ್ರಿ, ಊರಿಗೆ ಹೋದ್ರೆ ಮಾಹಿತಿ ಕೊಡ್ರಿ, ರೇಟ್ ಕ್ಲಿಯರ್ ಮಾಡ್ಕೊಡ್ರಿ, KYC ಮಾಡ್ಕೊಡ್ರಿ. ನಿಮ್ದೆಲ್ಲ ಆಗಿತ್ತಪ್ಪ ಆಜು ಬಾಜು ಇರ್ತಾರೆ, ಪಂಚಾಯತಿ ಮಾಡಕತ್ತಾರೆ, ಊರಂತ ನೀವು ಕಳಿಸ್ಬೇಕು. ನಾವು ಮನೆ ಸಿಬ್ಬಂದಿ ಮನೆ ಹೋಗ್ತಾ ಇದ್ದಾರೆ, ದಂಡ ಸಾರಾಗತ್ತೀವಿ. ಇಷ್ಟೆಲ್ಲ ಆದರೂ ಕೂಡ ಏನೋ ಚಾಲ್ತಿ ಕೆಲಸ ಮಾಡೋ ವ್ಯಕ್ತಿ ಪ್ರಗತಿ ಅದ, ಓದೋರ್ದು ಎಲ್ಲರೂ ಹಂಗೆ ಅದ. ಅದಕ್ಕೆ ನಾವು ಡಂಗರ್ ಸಾರಿವಿ. ಯಾರೇ ನೀವು ಅದಕ್ಕೆ ಸ್ಪಂದಿಸಿಲ್ಲ ಅಂದ್ರೆ
ಒಂದೇ ಮನೆಗೆ 3 ಚಾಪಾಡಿ ಇತ್ತಂದ್ರೆ ಆಟೋಮೆಟಿಕ್ ಡಿಲೀಟ್ ಆಗ್ತಾವ. ನೀವು ಮಾಹಿತಿ ಕೊಟ್ಟರು ಡಿಲೀಟ್ ಆಗ್ತಾವ, ಮಾಹಿತಿ ಕೊಡದೇ ಇದ್ರು ಕೂಡ ಹತ್ತೋದು ಬೇರೆ ರಿಲೇಷನ್ ಹೋದ್ರು ನಾವು ಡಿಲೀಟ್ ಮಾಡ್ತಾ ಪ್ರೊಸೆಸ್ ನಾವು ಚಾಲೂ ಮಾಡಿದ್ದೀವಿ. ಇದು ಸಂಬಂಧ ಮತ್ತೆ ಏನೋ ಪ್ರಶ್ನೆ ಇತ್ತು ಅಂತ ಕೇಳಿದ್ರೆ ಅದಕ್ಕೆ ಸಂಬಂಧಿಸಿದ ಉತ್ತರ ಕೊಡಲು ನಾವು ಪ್ರಯತ್ನ ಮಾಡ್ತೀವಿ.